600 ಅಂಕಗಳಲ್ಲಿ 50 ಅಂಕ ತುಂಬಾ ಕಷ್ಟ. ಯಾಕೆ? ಈ ನಮ್ಮ 2 ಲ್ಯಾಂಗ್ವೇಜಸ್ ಇಂದ. ಈ 2 ಸಬ್ಜೆಕ್ಟ್ ನೀವು ಓದ್ತೀರಾ, ಸ್ಟೇಟ್ ಟಾಪರ್ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾವ್ದಪ್ಪ ಇದು? ಈಗಾಗ್ಲೇ ನೀವು ಗೆಸ್ ಮಾಡ್ತಿರ್ತೀರಾ ಅಲ್ವಾ? ಸಖತ್ ಈಸಿಯಾಗಿ ಈ 2 ಸಬ್ಜೆಕ್ಟ್ಸ್ ಅಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಆದ್ರೆ ಔಟ್ ಆಫ್ ಔಟ್ ಅಂತೂ ಖಂಡಿತ ಸಿಗೋದು ತುಂಬಾ ಕಷ್ಟ. ಪ್ರತಿ ವರ್ಷ 550 ಅಂಕಗಳನ್ನ ಪಡ್ಕೊಳ್ತಾರೆ. ಆದ್ರೆ ಅದಕ್ಕಿಂತ ಮುಂದೆ ಹೋಗೋದು ಬಹಳ ಕಷ್ಟ ಆಗುತ್ತೆ. ನಾನ್ ಮಾತಾಡ್ತಾ ಇರೋದು ನಮ್ಮ ಲ್ಯಾಂಗ್ವೇಜಸ್ ನ ಬಗ್ಗೆ. ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಲಿ, ವೇಟೇಜ್ ಒಂದೇ ಅಲ್ವಾ? ಸೊ ಇವತ್ತು ನಾವು ಈ ಲ್ಯಾಂಗ್ವೇಜಸ್ ನ ಬಗ್ಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ವರ್ಷ ಮ್ಯಾಮ್. PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮ್ಯಾಮ್, ಲ್ಯಾಂಗ್ವೇಜಸ್ ಯಾಕೆ ಇಂಪಾರ್ಟೆಂಟ್ ಆಗತ್ತೆ? ಇಂಗ್ಲಿಷ್ ಹಾಗೆ ಕನ್ನಡ ಅಥವಾ ಸಾಂಸ್ಕ್ರಿಟ್ ಏನ್ ತಗೊಂಡಿರ್ತಿರೋ ಅದು. ಲೆಟ್ ಅಸ್ ಸ್ಪೀಕ್ ಅಬೌಟ್ ದ ಸ್ಕೋರ್ಸ್. ಸೊ ನಿಮ್ಮ ಟೋಟಲ್ ಸ್ಕೋರ್ 600. ಬಹಳಷ್ಟು ಜನ ಈಸಿಯಾಗಿ 300 ಅಥವಾ 400 ಈಸಿಯಾಗಿ ಸ್ಕೋರ್ ಮಾಡಿಬಿಡ್ತಾರೆ. ಯಾಕೆ? ಕೋರ್ ಸಬ್ಜೆಕ್ಟ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಹಾಗೂ ಬಯಾಲಜಿಯಲ್ಲಿ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ 100 ಸ್ಕೋರ್ ಮಾಡೋದು ತುಂಬ ಈಸಿ. ತುಂಬ ಈಸಿ ಅಂತಂದರೆ ಕೊಡ್ತಾರೆ, ಡೈರೆಕ್ಟ್ ಕಾನ್ಸೆಪ್ಟ್ ಬರೆದ್ರೆ ಖಂಡಿತವಾಗ್ಲೂ ನೀವು ಸ್ಕೋರ್ ಮಾಡ್ಬೋದು. ಆದರೆ ಯೋಚನೆ ಮಾಡಿ, ಕನ್ನಡ ಒಂದು ಒತ್ತು ತಪ್ಪು ಮಾಡಿದ್ರು, ಒಂದು ದೀರ್ಘ ಒತ್ತು, ಒಂದು ಹ್ರಸ್ವ ಸ್ವರ, ಒಂದ್ರದ್ದು ಇದು ಹಾಕೋದು ತಪ್ಪಾಗೋದ್ರೆ, ಒಂದು ಕೊಂಬು ಬಿಡಿಸೋದು, ಒಂದು ಈ ಕಡೆ ಅಷ್ಟೇ ರೀ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್, ನಿಮ್ಮ ಮಾರ್ಕ್ಸ್ ಅಲ್ಲಿಗೆ ಹೊರಟೋಯ್ತು. ಅದೇ ಇಂಗ್ಲೀಷಲ್ಲಿ ಗ್ರಾಮರ್ ಅರ್ಥ ಆಗಿಲ್ಲ ಅಂದರೆ ಮುಗೀತಾ, ಏನು ಮಾಡ್ತೀರಾ? ಆದರೆ ಭಾಳಷ್ಟು ಜನ ಅನ್ಕೊಳ್ಳೋದು ಲಾಸ್ಟ್ ಮೂಮೆಂಟಲ್ಲಿ ಕುತ್ಕೊಂಡು ಓದ್ಕೊಂಡ್ರು ಈಸಿಯಾಗಿ ಪಾಸ್ ಆಗಿಬಿಡ್ತೀವಲ್ವಾ. ಅಲ್ಲಿ ಪಾಸಿಂಗ್ ಅಲ್ಲ ಇಂಪಾರ್ಟೆಂಟು, ಟು ಸ್ಕೋರ್ ಹೈ ಇಸ್ ದ ಇಂಪಾರ್ಟೆನ್ಸ್. ಯಾಕೆ? ನೀಟ್ ಎಕ್ಸಾಮಲ್ಲಿ ಹೇಗೆ ನೀವು ಫಿಸಿಕ್ಸ್ ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕ್ ಆಟೋಮೆಟಿಕ್ಲಿ ಜಾಸ್ತಿ ಆಗತ್ತೋ, ಅಂದರೆ ಸ್ಕೋರ್ ಜಾಸ್ತಿ ಆಗತ್ತೋ, ಅದೇ ರೀತಿ ನಮ್ಮ PU ಬೋರ್ಡಲ್ಲೂ ಅಷ್ಟೇ ಈ ಲ್ಯಾಂಗ್ವೇಜಸ್ ಡಿಸೈಡ್ ಯೋರ್ ರ್ಯಾಂಕ್. ಯಾಕೆ ಮ್ಯಾಮ್, ಏನು ಮ್ಯಾಮ್ ಉಲ್ಟಾ ಹೇಳ್ತಿದ್ದೀರಾ, ಕೋರ್ ಸಬ್ಜೆಕ್ಟ್ಸ್ ಅಲ್ವಾ ಅಂತಂದರೆ, ಇಲ್ಲಿ ನೀವು ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಬರೆದ್ರೆ ಸಾಕ್ರಿ, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆದರೆ ಲ್ಯಾಂಗ್ವೇಜಸಲ್ಲಿ ಯಾವುದೋ ಒಂದು ತಪ್ಪು ಹುಡುಕ್ತಾರೆ. ಸೊ ಅದನ್ನು ನೀವು ಮಾಸ್ಟರ್ ಮಾಡಿ ಏಸ್ ಮಾಡಿದ್ರೆ ಡೆಫಿನೆಟ್ಲಿ 600 on 600 ನೀವು ಪಡ್ಕೊಳ್ಬೋದು. ಹೇಗೆ ಮ್ಯಾಮ್ ಕಲಿಯೋದು ಈ ಲ್ಯಾಂಗ್ವೇಜಸ್ನ? ಗ್ರಾಮರ್ ಇದೆ ಮ್ಯಾಮ್, ಗದ್ಯ ಭಾಗ ಇದೆ ಮ್ಯಾಮ್, ಪದ್ಯಗಳಿದೆ ಮ್ಯಾಮ್, ಅದಿದೆ ಮ್ಯಾಮ್, ಇದಿದೆ ಮ್ಯಾಮ್. ಹೇಗೆ ಮ್ಯಾಮ್ ಕಲಿಯೋದು ಅಂತಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕನ್ನಡನೇ ತಗೊಳ್ಳೋಣ. ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಹೇಳಿರೋದು ತುಂಬ ಸುಲಭ, ಅಂದರೆ ಡೈರೆಕ್ಟ್ ಕ್ವೆಶ್ಚನ್ ಆನ್ಸರ್ಸ್ ಇರುತ್ತೆ, ತುಂಬ ಸುಲಭವಾಗಿ ಅರ್ಥ ಮಾಡಿಕೊಂಡು ಬರಿಬೋದಾಗಿರುವಂಥ ಸಬ್ಜೆಕ್ಟ್ಸ್ ಇವು. ಆದ್ರೂ ಇಲ್ಲಿ ಯಾಕೆ ಮಾರ್ಕ್ಸ್ ಬರಲ್ಲ? ಸಿಂಪಲ್, ಓವರ್ ಕಾನ್ಫಿಡೆನ್ಸ್. ಲ್ಯಾಂಗ್ವೇಜಸ್ಸೇ ತಾನೇ ಓದ್ಕೊಂಡ್ರೆ ಆಯಿತು, ಲ್ಯಾಂಗ್ವೇಜಸ್ಸೇ ತಾನೇ ಓದ್ಕೊಂಡ್ರೆ ಆಯಿತು ಅಂಥೇಳಿ ಲಾಸ್ಟ್ 1 ತಿಂಗಳಲ್ಲಿ ಬುಕ್ ತೆಗಿತೀರಾ, ಆವಾಗ ಟೆನ್ಷನ್ ಫುಲ್ ಜಾಸ್ತಿ ಆಗಿಬಿಡತ್ತೆ. ಸೊ ಈ ರೀತಿ ನೀವು ಟೆನ್ಷನ್ ಆಗಬಾರ್ದು, ಈಗಲೇ ನಿಮ್ಮ ತಯಾರಿ ಶುರುವಾಗಬೇಕು ಅಂತಂದರೆ ಸ್ಟೇ ಟ್ಯೂನ್ ಟು PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್. ಅ ಬಿಗ್ ಸರ್ಪ್ರೈಸ್ ಇಸ್ ವೇಟಿಂಗ್ ಯೋರ್ ವೇ. ಭಾಳಷ್ಟು ಜನ ಹೇಳ್ತಿದ್ರಿ, ಮ್ಯಾಮ್ ಲ್ಯಾಂಗ್ವೇಜಸ್ ಮಾಡ್ತೀರಾ ಮ್ಯಾಮ್, ಲ್ಯಾಂಗ್ವೇಜಸ್ ಕ್ಲಾಸ್ ಬರುತ್ತಾ ಯೂಟ್ಯೂಬಲ್ಲಿ ಮ್ಯಾಮ್, ನಮ್ಮ ವಿಜೇತ ಕೋರ್ಸಲ್ಲಿ ಲ್ಯಾಂಗ್ವೇಜಸ್ ಇದೆಯಾ? ಭಾಳಷ್ಟು ಪ್ರಶ್ನೆಗಳು ಬರ್ತಿತ್ತಲ್ಲ. ನೀವೆಲ್ಲ ಹೇಳಿದ ಮೇಲೆ ನಾವು ಕೇಳದೆ ಇರ್ತೀವ? ನಮ್ಮ ಮಕ್ಕಳು ಕೇಳಿದ್ಮೇಲೆ ನಾವು ಮಾಡದೇ ಇರ್ತೀವ? ಸೊ ಒಂದು ಇಂಪಾರ್ಟೆಂಟ್ ಸೂಪರ್ ಅಮೇಝಿಂಗ್ ಲೈವ್ ಅನ್ನ ತಗೊಂಡು ನಾವು ನಾಳೆ ಸಂಜೆ ಬರ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್, ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಗೆ. ಹಾಗೆ ಬಿ ರೆಡಿ ಟು ಗೆಟ್ ಯುವರ್ ಸ್ಕೋರ್ ಟು 600 on 600. ಹೇಗೆ? ನಾಟ್ ಓನ್ಲಿ ವಿತ್ ಯುವರ್ ಕೋರ್ ಸಬ್ಜೆಕ್ಟ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಕಂಪ್ಲೀಟ್ 600 on 600. ಯಾವುದೋ ನಮ್ಮ ಲ್ಯಾಂಗ್ವೇಜಸ್, ನಮ್ಮ ಸೂಪರ್ ಎಕ್ಸ್ಪರ್ಟ್ ಟೀಚರ್ಸ್ ಬರ್ತಿದ್ದಾರೆ ನಿಮ್ಮ ಲ್ಯಾಂಗ್ವೇಜ್ ಪ್ರಿಪ್ರೇಷನನ್ನು ಈಸಿ ಮಾಡೋದಕ್ಕೆ. ಸೊ ಹೇಗೆ, ಏನು, ಎತ್ತ ಎಲ್ಲದನ್ನ ನೀವು ತಿಳ್ಕೋಬೇಕು ಅಂತಂದರೆ ನಾಳೆ ಸಂಜೆ ಲೈವ್ಗೆ ಅಟೆಂಡ್ ಆಗಬೇಕು. ಸೊ ಎಲ್ಲರೂ ಬೇಗ ಬೇಗ ಬನ್ನಿ, ನಾನು ಅಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಐ ವಿಲ್ ಸಿ ಯು. ಬಾಯ್.